ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಿ ಎಕರೆಗೆ 50,000 ಪರಿಹಾರ ಕೊಡಿ. 15 ದಿವಸಗಳ ಒಳಗಾಗಿ ಬೇಡಿಕೆ ಈಡೇರಿಸದಿದ್ದರೆ ಜನವಾಡದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮತ್ತು ಹೋರಾಟ. ಈಶ್ವರ್ ಸಿಂಗ್ ಠಾಕೂರ್ ಎಚ್ಚರಿಕೆ. ಚರ್ಚ್ಗಳ ನವೀಕರಣ, ವಿವಿಧ ಯೋಜನೆಗಳ ಅನುಷ್ಠಾನ ಮತ್ತು ಅನುದಾನ ವಿತರಣೆ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಕ್ರೈಸ್ತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸೇರಿ ಮೂವರನ್ನ ಕೂಡಲೇ ಅಧಿಕಾರದಿಂದ ವಜಾಗೊಳಿಸುವಂತೆ ಇಸಾಕ್ ಕೆಂಪೇನವರ್ ಆಗ್ರಹ. ಐವತ್ತು ವರ್ಷಗಳಿಂದ 33% ಮಹಿಳಾ ಮೀಸಲಾತಿಗಾಗಿ ಹೋರಾಟ ನಡೆಸ್ತಾ ಇದ್ರು. ಮಹಿಳೆಯರಿಗೆ ಬೆಲೆ ಇಲ್ಲದಂತಾಗಿದೆ. ಜನಗಣತಿ, ಕ್ಷೇತ್ರ ವಿಂಗಡಣೆಗೂ ಮಹಿಳಾ ಮೀಸಲಾತಿಗೂ ಯಾವುದೇ ಸಂಬಂಧವಿಲ್ಲ. ಮೀಸಲಾತಿ ಕೊಡಲೇಬೇಕೆಂದು ವಿಜಯಲಕ್ಷ್ಮಿ ಗಡ್ಡೆ ಸರ್ಕಾರಕ್ಕೆ ಆಗ್ರಹ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡುವಂತೆ ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಆಗ್ರಹಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಮಳೆಗಾಲ ಆರಂಭವಾಗಿ 1.5 ತಿಂಗಳು ಕಳೆದಿದೆ. ಮಳೆ ಬಾರದೆ ಇದ್ದ ಮೊಳಕೆಗಳು ಒಣಗಿದ್ರೆ ಇನ್ನು ಬಹುತೇಕ ಕಡೆ ಬಿತ್ತನೆ ಆಗಿಲ್ಲ. ಹೀಗಿರುವಾಗ ತಡ ಮಾಡದೆ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕೆಂದು ತಿಳಿಸಿದರು. ತಾಲೂಕಿನ ಜನವಾಡ ಗ್ರಾಮದಲ್ಲಿ ಇತ್ತೀಚೆಗೆ ಶಸ್ತ್ರಸಜ್ಜಿತವಾಗಿ ಕಳ್ಳರು ಮನೆಗಳಿಗೆ ನುಗ್ಗಿ ಶಸ್ತ್ರವನ್ನು ತೋರಿಸಿ ಮನೆಗಳ್ಳತನ ಮಾಡ್ತಾ ಇರುವಂತಹ 5-6 ಘಟನೆಗಳು ನಡೆದಿವೆ. ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಶೇಷ ಚೇತನರ ಮಾಶಾಸನ, ಗೃಹಲಕ್ಷ್ಮಿ ಹಣಕ್ಕಾಗಿ ಕುಂಟು ನೆಪ ಹೇಳಿ ಹಣ ಬಿಡುಗಡೆ ಮಾಡುತ್ತಿಲ್ಲ. ಖಾತಾ ಫೋಡಿ ಆಗ್ತಾ ಇಲ್ಲ. ಆಸ್ತಿಗಳ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಕಾಲು ದಾರಿ ಹಾಗೂ ಹೊಲಗಳಿಗೆ ಹೋಗುವಾಗ ಬಂಡಿ ದಾರಿ ಕೂಡ ಆ ಒಂದು ಕೆಲಸ ಆಗದೆ ಅನ್ನದಾತರು ಪರಿತಪಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈಶ್ವರ್ ಸಿಂಗ್ ಠಾಕೂರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ವೃದ್ಧರು, ವಿಧವೆಯರು, ವಿಕಲಚೇತನರು ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರಕ್ಕಾಗಿ ತಹಸೀಲ್ ಕಚೇರಿ, ತಾಲೂಕು ಪಂಚಾಯತ್ ಕಚೇರಿ ಅಲೆದು ಸುಸ್ತಾಗಿದ್ದಾರೆ. ಈ ಸರ್ಕಾರದಲ್ಲಿ ಒಂದು ಕೆಲಸ ಆಗ್ತಾ ಇಲ್ಲ ಎಂದು ದೂರಿದರು. ಈ ಎಲ್ಲ ಕಾಮಗಾರಿಗಳು ಯುದ್ಧೋಪಾದಿಯಲ್ಲಿ ಪೂರ್ಣಗೊಳಿಸಬೇಕು. ಇಲ್ಲವಾದಲ್ಲಿ 15 ದಿವಸಗಳ ಬಳಿಕ ಜನವಾಡ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಠಾಕೂರ್ ಎಚ್ಚರಿಕೆ ಕೊಟ್ಟರು. ಕಾಕ್ರೋಚ್ ಜನತಾ ಪಕ್ಷ ಅದು ಯಾವುದೇ ಪಕ್ಷ ಅಲ್ಲ, ಅದೊಂದು ವಿದೇಶಿ ಸಂಘಟನೆಯಾಗಿದೆ. ಅದನ್ನು ಬೆಂಬಲಿಸಿ ಇಂಡಿ ಒಕ್ಕೂಟ ಸಂಸತ್ ಕಲಾಪಗಳಿಗೆ ಅಡ್ಡಿಪಡಿಸಿ ಅವರೊಂದಿಗೆ ಕೈ ಜೋಡಿಸುತ್ತಿರುವುದು ಸಂವಿಧಾನಕ್ಕೆ ಘೋರ ಅನ್ಯಾಯ ಮಾಡಲು ಹೊರಟಿದೆ ಎಂದು ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಸೋನಂ ವಾಂಗ್ಚುಕ್ ಒಬ್ಬ ದೇಶದ್ರೋಹಿ. ನಮ್ಮ ದೇಶ ದೇವರುಗಳಿಗೆ ನಿಂದಿಸುವಂತ ಆತನೊಂದಿಗೆ ಕಾಂಗ್ರೆಸ್ ಹಾಗೂ ಆತನ ಚೇಲಾಗಳು ಧರಣಿ ನಡೆಸ್ತಾ ಇರುವಂತದ್ದು ನೋಡಿದರೆ ಇವರಿಗೆ ಸಂಸತ್ ಕಲಾಪದಲ್ಲಿ ಮಾತನಾಡಲು ಯಾವುದೇ ವಿಷಯಗಳೇ ಇಲ್ಲ ಅನಿಸ್ತಾ ಇದೆ ಎಂದು ರಘುನಾಥರಾವ್ ಮಲ್ಕಾಪುರೆ ವ್ಯಂಗ್ಯವಾಡಿದರು. ಪತ್ರಕರ್ತ ಬಂಧುಗಳಿಗೆ ಮುಂಜಾನೆ ಸ್ವಾಗತವನ್ನು ಕೋರಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಗ್ರಾಮಾಂತರ ಭಾಗದಲ್ಲಿ ಇರುವಂಥ ಸಮಸ್ಯೆಗಳನ್ನು ಕುರಿತು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ನಮ್ಮೆಲ್ಲರಿಗೆ ಗೊತ್ತಿದೆ, ಸುಮಾರು 1.5 ತಿಂಗಳಿಗಿಂತ ಜಾಸ್ತಿ ಮಳೆ ಮುಂದೆ ಹೋದ ಕಾರಣಕ್ಕಾಗಿ ರೈತರು ಬರಗಾಲದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದರೆ ಮೊದಲನೇ ಕ್ರಾಪ್ ಉದ್ದು ಮತ್ತು ಹೆಸರು ಸಂಪೂರ್ಣವಾಗಿ ಇವತ್ತು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ರೈತರಿಗೆ ಪರಿಹಾರ ಕೊಡಬೇಕು, ಬರಗಾಲ ಘೋಷಣೆ ಮಾಡಬೇಕು.
ಎಕರೆಗೆ ಒಂದು 50,000, ಯಾಕಂದರೆ ರೈತರು ಸಾಕಷ್ಟು ಸಾಲವನ್ನು ಮಾಡಿ ಸಾಕಷ್ಟು ತೊಂದರೆಯನ್ನು ಪಡ್ಕೊಂಡು ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಎಕರೆಗೆ ಕನಿಷ್ಠ ಪಕ್ಷ 50,000 ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು. ಬರಗಾಲ ಅದರಿಂದ ಬೆಂಕಿ ಅನಾಹುತವಾಗಿ ಹಲವಾರು ರೈತರ ಕಳೆದ ಬಾರಿ ಸಂಗನಹಳ್ಳಿ, ಜನವಾಡ, ಹಿಪ್ಪಳಗಾಂವ್ ಅನೇಕ ಕಡೆಗಳಲ್ಲಿ ರೈತರ ಕಬ್ಬು ಸುಟ್ಟೋಗಿದೆ. ಮತ್ತು ಸಮರ್ಪಕವಾಗಿ ಹೊಲಗಳಲ್ಲಿ ಕಂಬಗಳು ಬೆಂಡ್ ಆಗಿರೋದ್ರಿಂದ ಆ ಜಾಗದಲ್ಲಿ ಹೆದರಿ ಅವರಿಗೆ ಹೋಗಿ ಹೊಲವನ್ನು ಬಿತ್ತನೆ ಮಾಡಲಿಕ್ಕೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನವನ್ನು ಮಂಡಲ ಕಡೆಯಿಂದ ಆಗ್ತಾ ಇದೆ, ಗ್ರಾಮೀಣ ಭಾಗದಲ್ಲಿ ಇದು ಆಗಬೇಕಂತ ಹೇಳಿ. ಆದರೂ ಕೂಡ ಇಲ್ಲಿವರೆಗೆ ಆಗ್ತಾ ಇಲ್ಲ. ಕೂಡಲೇ ಇನ್ನು ಈ ಕರೆಂಟಿನ ಕಂಬಗಳ ಸಮಸ್ಯೆ ಇದೆ, ಅದನ್ನು ನವೀಕರಣ ಮಾಡುವಂಥ ಸಮಸ್ಯೆ ಏನಿದೆ, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಅದನ್ನು ರಿಪೇರಿ ಮಾಡುವಂಥ ಅದನ್ನು ನವೀಕರಿಸುವಂಥ ಕೆಲಸವನ್ನು ಮಾಡಬೇಕನ್ನುವಂತಹ ಬೇಡಿಕೆಯನ್ನು ಕೂಡ ಪತ್ರಿಕಾ ಮಾಧ್ಯಮದಿಂದ ನಾವು ಇಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ದಿಲ್ಲಿಯಲ್ಲಾದಂಥ ಹೋರಾಟದ ಬಗ್ಗೆ ಮಾನ್ಯ ಈಶ್ವರ್ ಸಿಂಗ್ ಅವರು ಮೆಲ್ಕು ಹಾಕುವಂಥ ಒಂದು ಪ್ರಯತ್ನ ಮಾಡಿದರು. ದೇಶದ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ ಯಾವುದೇ ಇಶ್ಯೂಸ್ ಅವ್ರ ಕೈಯಲ್ಲಿಲ್ಲ. ಕೇಂದ್ರ ಸರ್ಕಾರದ ಜನಪರ ಕೆಲಸಗಳನ್ನು ಯಾವ ಥರ ಅವರಿಗೆ ವಿರುದ್ಧ ಮಾಡಬೇಕು ಅನ್ನೋದು ಅವ್ರ ಹತ್ರ ಯಾವುದೇ ಇಶ್ಯೂ ಕೈ ಸಿಗ್ತಾ ಇಲ್ಲ. ಹಿಂದೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ 1-2 ನಾವು ನೋಡಿದ್ವಿ. ಆಕಾಶದಲ್ಲಿ ಭ್ರಷ್ಟಾಚಾರ, ಭೂಮಿ ಮೇಲೆ ಭ್ರಷ್ಟಾಚಾರ, ಪಾತಾಳದಲ್ಲಿ ಭ್ರಷ್ಟಾಚಾರದ ನಗ್ನ ನೃತ್ಯ ನಡೆದಿದ್ದಕ್ಕೆ ದೇಶದ ಜನ ಅವರನ್ನು ಮನೆ ಕಳಿಸಿದ್ದಾರೆ. ಬಂಧುಗಳೇ, ಭಾಳ ಜವಾಬ್ದಾರಿಯಿಂದ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಕಳೆದ 12 ವರ್ಷದ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕಿ ತೋರಿಸುವಂಥ ಒಂದು ಆಡಳಿತ ನಡ್ಕೊಂಡು ಬಂದಿದೆ. ವಿರೋಧ ಪಕ್ಷಗಳು ಭ್ರಮನಿರಸರಾಗಿದ್ದಾರೆ, ಅವ್ರಿಗೆ ಯಾವುದೇ ಇಶ್ಯೂಗಳು ಸಿಗ್ತಾ ಇಲ್ಲ. ಹಾಗಾಗಿ ಈ ನೀಟ್ನಲ್ಲಾದಂಥ ಒಂದು ಕೃತ್ಯ, ನೀಟ್ನಲ್ಲಿ ಏನಾಗಿದೆ, ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ನಾವು ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿಯುತ ಪಕ್ಷವಾಗಿದ್ದು ಆ ಕೃತ್ಯವನ್ನು ಖಂಡಿಸ್ತೀವಿ, ನಾವು ವಿರೋಧಿಸ್ತೀವಿ. ಈಗಾಗಲೇ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಯಾವ ರಾಜ್ಯದಲ್ಲಿ ಈ ಒಂದು ಲೋಪ ಆಗಿದೆ ಆ ಲೋಪದಲ್ಲಿ ಭಾಗಿಯಾದಂಥ ಕಚ್ಚಿ ಹೋಗಿದೆಯಾ? ಕಮ್ಯುನಿಸ್ಟ್ ಪಾರ್ಟಿ ಕತೆ ಮುಗಿದೋಗಿದೆಯಾ? ಸಮಾಜವಾದ ಪಾರ್ಟಿ ಅಖಿಲೇಶ್ ಯಾದವ್ ನಿಮ್ಮ ಕತೆ ಮುಗಿದೋಗಿದೆಯಾ? ಸಮಾಜವಾದಿ ಪಾರ್ಟಿ ಬಿಹಾರ್ನಲ್ಲಿರುವಂಥ ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಪಾರ್ಟಿ ನಿಮ್ಮ ಕತೆ ಮುಗಿದೋಗಿದೆಯಾ? ವೆಸ್ಟ್ ಬೆಂಗಾಲ್ನಲ್ಲಿರುವಂಥ ಮಮತಾ ಅವ್ರ ಪಾರ್ಟಿ ನಿಮ್ಮ ಕತೆ ಮುಗಿದೋಗಿದೆಯಾ? ನೀವೆಲ್ಲರೂ ಬಂದು ನಿನ್ನೆ ಮೊನ್ನೆ ಹುಟ್ಟಿರುವಂಥ ಕಾಕ್ರೋಚ್ ಪಾರ್ಟಿಗೆ ಸಮರ್ಥನೆ ಮಾಡ್ತೀರಿ ಅಂತಂದ್ರೆ ನಿಮ್ಮ ಉದ್ದೇಶ ಏನು? ಈ ಕಾಕ್ರೋಚ್ ಪಾರ್ಟಿ ಬೆಲ್ಲರ್ ಯಾರು? ಈ ಕಾಕ್ರೋಚ್ ಪಾರ್ಟಿ ಮುಖ್ಯಸ್ಥ ಇಲ್ಲಿಂದ ಬಂದ? ಇದು ಒಂದು ವಿದೇಶ ಪ್ರೇರಿತವಾದಂಥ ಒಂದು ಸಂಘಟನೆ. ಅಂದ್ರೆ ಕಣ್ಣಿಗೆ ಕಾಣಲಾರ್ದಂಥ, ಕೈಗೆ ದೊರಕಲಾರ್ದಂಥ ವಿದೇಶದ ಕೈವಾಡ ಈ ಒಂದು ಕಾರ್ಯತಂತ್ರದ ಹಿಂದೆ ಮತ್ತೆ ಕಾಕ್ರೋಚ್ ಪಾರ್ಟಿ ಹಿಂದೆ ಇರುವಂಥ ಮಾತನ್ನು ನಾನು ಬಿಚ್ಚಿ ಹೇಳುವಂಥ ಅನಿವಾರ್ಯತೆ ನಿಮಗಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಆದರೆ ಇದು ಶ್ರೀಸಾಮಾನ್ಯರಿಗೆ ಗೊತ್ತಾಗಬೇಕು ಅಂತ ಈ ವಿಷಯನ ನಿಮ್ಮನ್ನು ಇಡ್ತಾ ಇದ್ದೀನಿ. ನಿನ್ನೆ ನೀವು ಶಾಂತಿಯುತವಾಗಿ ನಮ್ಮ ಹೋರಾಟ ನಡೀತಲ್ಲ ಜಂತರ್ ಮಂತ್ರದಲ್ಲಿ, ನೀವು ಜಂತರ್ ಮಂತ್ರದಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಯಾರು ಬಂದು ಕೆಳಗ್ತಾರೆ? ಕರ್ನಾಟಕ ಕ್ರೈಸ್ತ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಫೆಸರ್ ಎನ್ ಜಫೆಟ್, ವ್ಯವಸ್ಥಾಪಕ ನಿರ್ದೇಶಕರಾದ ಅಂತೋನಿ ಮರಿಯಂ ಹಾಗೂ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಅವರನ್ನು ತಕ್ಷಣವೇ ಅಧಿಕಾರದಿಂದ ಬಿಡುಗಡೆಗೊಳಿಸಿ ಸಮುದಾಯದ ಅಭಿವೃದ್ಧಿಗೆ ಬದ್ಧರಾಗಿರುವಂಥ ಹೊಸ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಆಗ್ರಹಿಸುತ್ತಿರುವುದಾಗಿ ಮಹಾಸಭಾದ ಬೀದರ್ ಜಿಲ್ಲಾ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿರುವಂಥ ಇಸಾಕ್ ಕೆಂಪೆನ್ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು
ಉದ್ದೇಶಿಸಿ ಮಾತನಾಡಿರುವಂಥ ಅವರು ರಾಜ್ಯದಲ್ಲಿ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಕ್ರೈಸ್ತ ಸಮುದಾಯದ ಅಭಿವೃದ್ಧಿ ಕಾಮಗಾರಿಗಳು, ಚರ್ಚ್ಗಳ ನವೀಕರಣ, ವಿವಿಧ ಯೋಜನೆಗಳ ಅನುಷ್ಠಾನ ಮತ್ತು ಅನುದಾನ ವಿತರಣೆ ಸಮರ್ಪಕವಾಗಿ ನಡೀತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಡಿದರು. ಪ್ರಸ್ತುತ ನಿಗಮದ ಆಡಳಿತದಲ್ಲಿ ಸಮುದಾಯದ ಅಭಿವೃದ್ಧಿ ಶೂನ್ಯವಾಗಿದ್ದು, ಮಂಜೂರಾದ ಅನುದಾನಗಳು ಹಾಗೂ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ. ಬೀದರ್ ಜಿಲ್ಲೆಯಲ್ಲಿ ಮಂಜೂರಾಗಿರುವ 17 ಗಂಗಾ ಕಲ್ಯಾಣ ಯೋಜನೆಗಳಿಗೆ ಇದುವರೆಗೆ ಅನುದಾನವೇ ಬಿಡುಗಡೆಯಾಗಿಲ್ಲ. ಸುಮಾರು 60ಕ್ಕೂ ಹೆಚ್ಚು ಸಭೆಗಳ ಅನುದಾನಕ್ಕೆ ಜಿಲ್ಲಾಡಳಿತದಿಂದ ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ₹1 ಸಹ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ರು. ಸರ್ಕಾರ ಯಾವುದೇ ಒಂದು ಸೂಕ್ತ ಮಾನದಂಡ ಪಾಲಿಸದೆ ನೇಮಕಾತಿ ಮಾಡಿರುವ ಪರಿಣಾಮ ಸಮುದಾಯದ ಅಭಿವೃದ್ಧಿ ಕುಂಠಿತಗೊಂಡಿದೆ. ಆದ್ದರಿಂದ ಪ್ರಸ್ತುತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರನ್ನ ಕೂಡಲೇ ಅಧಿಕಾರದಿಂದ ಬಿಡುಗಡೆಗೊಳಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡುವ ಅಧಿಕಾರಿಗಳನ್ನು ನೇಮಿಸಿ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳು ಹಾಗೂ ಅನುದಾನಗಳನ್ನು ಶೀಘ್ರ ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಆಗಸ್ಟ್ 1ರೊಳಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದ ಪಕ್ಷದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮದಡಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಇಸಾಕ್ ಕೆಂಪೇನವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಹಾಸಭಾದ ಪದಾಧಿಕಾರಿಗಳಾದ ಸಂಪತ್ ಕುಮಾರ್, ಅರುಣ್, ಜಯರಾಜ್, ಪವನ್ ಹೊಸಮನಿ, ಸುಜ್ಞಾನ್, ನವೀನ್, ಜಾನ್ಸನ್, ರಿತಿಕ್, ವಿಲ್ಸನ್ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕ್ರೈಸ್ತ ಮಹಾಸಭಾ ಬೀದರ್ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷನಾಗಿರುತ್ತೇನೆ. ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಏನು ಹೇಳಬೇಕಾಗಿದೆ ಅಂತಂದ್ರೆ, ಕರ್ನಾಟಕ ರಾಜ್ಯದ ನಿಗಮದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಇಮಾನುವೆಲ್ ಮರಿಯಂ ಹಾಗೂ ಜಾಫಟ್ ಹಾಗೂ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಅವರನ್ನು ಕೂಡಲೇ ನಮ್ಮ ನಿಗಮದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳಕ್ಕೆ ಬಯಸ್ತೇನೆ. ಶ್ರೀ ಸಂಜಯ್ ಜಾಗೀರ್ದಾರ್ ಅವರಿಗೆ ನಾವು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇವರು ಬೀದರ್ ಜಿಲ್ಲೆಯಲ್ಲಿ 65 ಗ್ರಾಮದಲ್ಲಿ ಹೋಗಿ ತನ್ನ ಉಪಾಧ್ಯಕ್ಷ ಆಗಿದ್ದ ಕಾರಣ ಒಂದು ಚರ್ಚ್ಗೂ ಭೇಟಿಯಾಗಿಲ್ಲ. ಇವರು ಇಲ್ಲೇ ಬೀದರ್ ಊರಾಗೆ ಯಾವುದೂ ನೋಡಿಲ್ಲ ಅಂದ್ರೆ ಮತ್ತೆ ಇವರು ಉಪಾಧ್ಯಕ್ಷ ಪೂರ ಸ್ಟೇಟಿಗಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಎಷ್ಟು ನಾಲೆಜ್ ಇಲ್ಲ. ಅದಕ್ಕೆ ನಾನು ಇವ್ರಿಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ನಮ್ಮ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ನಿಮ್ಗೆ ಎದು ಕೊಟ್ಟಂದ್ರೆ ನೀವು ನಮ್ಮ ಕ್ರೈಸ್ತ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಾಡೋದನ್ನು ಕೊಟ್ಟಿಲ್ಲ, ಅದನ್ನು ಮಾಡ್ತಾ ಇಲ್ಲ. ಖಾಲಿ ಬೆಂಗಳೂರು ಬೀದರ್ ಟೂರ್ ಹೇಳ್ತದಾರೆ ಇವರು, ಅದಕ್ಕೆ ಬಿಟ್ಟು ಬೇರೆ ಒಂದು ಕೆಲಸಗಳು ಮಾಡಿಲ್ಲ. ಮತ್ತೆ ಏನು ಕೇಳ್ತಾರೆ, ಎಲ್ಲ ಕ್ರೈಸ್ತ ಸಮುದಾಯದವ್ರಿಗೆ ಹೋಗಾಗ ನಮಗೆ ಡಿಜಿಟಲ್ ಖಾತಾ ಇಲ್ಲ ನಿಮ್ಮಲ್ಲ ಅಂತ ಹೇಳ್ತಾರೆ. ಡಿಜಿಟಲ್ ಖಾತಾ ಇಲ್ಲ, ಅದು ಖಾತಾ ಇಲ್ಲ, ಇದು ಖಾತಾ ಇಲ್ಲ ಅಂತೇಳಿ ರದ್ದು ಮಾಡಿಸಿದ್ದಾರೆ. 2 ವರ್ಷ ಆಯಿತು. ನಮ್ಮ ಚರ್ಚ್ಗಳಲ್ಲಿ ಮಳೆ ನೀರು ಬರ್ತಾ ಇದ್ದಾವೆ, ಅದು ಗೊತ್ತಾಗ್ಲತ್ತೇಳಿ ಇವ್ರಿಗೆ. ನಾಯಿಗಳು ಬರ್ತಾ ಇದ್ದಾವೆ, ಹಂದಿಗಳು ಬರ್ತಾ ಇದ್ದಾವೆ. ನಮ್ಮ ಸಮಾಜ ಅನ್ಯಾಯ ಆಗತ್ತೆ. ಯಾರಿಗೆ ಕೊನದ ಯಾರು ಹೇಳೋರು ಕೇಳೋರು ಇಲ್ಲ ಅಂತಿದ್ದೀರಿ. 17 ಗಂಗಾ ಕಲ್ಯಾಣ ಅರ್ಜಿ ಮಂಜೂರಾತಿ ಆದರೂ ಕೂಡ ₹1 ಕೂಡ ನೀಡಿಲ್ಲ. ಮತ್ತೆ ಇಂಥ ಇವರಿಗೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇವರು ಏನು ಅದರಲ್ಲಿ MD ಇದ್ದಾರೆ, ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ರಿಶ್ಚಿಯನ್ ಅಭಿವೃದ್ಧಿ? ಅದಕ್ಕೆ ನಾ ಎಲ್ಲ ಪತ್ರಿಕಾಗೋಷ್ಠಿ ಮನವಿ ಏನು ಮಾಡ್ತಾ ಇದ್ದೇನೆಂದ್ರೆ, ಮುಂದೆ ಬರುವ 1 ಆಗಸ್ಟ್ ತನಕ ಇವರಿಗೆ ಸೇವೆಯಲ್ಲಿ ವಜಾಗೊಳಿಸಿದ್ರೆ ಬೆಂಗಳೂರು ಚಲೋ ಅಂತ ಹೇಳಿ ನಾವೊಂದು ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಈ ಕರ್ನಾಟಕ ರಾಜ್ಯದಲ್ಲಿ ಒಂದು 100ಕ್ಕಿಂತ ಹೆಚ್ಚು ಅಭಿವೃದ್ಧಿ ನಿಗಮಗಳು ಇರ್ತಾವೆ. ಆದರೂ ಕೂಡ ಯಾವುದೋ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಸಿವಿಲ್ ಕಾಮಗಾರಿಗಳು ಇರುವುದಿಲ್ಲ. ಇವರು ಸ್ವಂತ ಈ ನಿಗಮಕ್ಕೆ ಏನು ಮಾಡಿರ, ತನ್ನ ಸ್ವಂತ ಲಾಭಕ್ಕಾಗಿ ಇವು ಸಿವಿಲ್ ಕಾಮಗಾರಿ ಮತ್ತು ಕಂಪೌಂಡ್ ವಾಲ್ ಇವೆಲ್ಲ ತಗೊಂಡಿದ್ದಾರೆ. ಇದು ಏನು ಅಧ್ಯಕ್ಷಗಳು ನಿಗಮದ ಅಧ್ಯಕ್ಷಗಳು ಏನು ಮಾಡಿದ್ದಾರೆ, ಈ ಯಾವುದೂ ನಿಗಮಕ್ಕೆ ಇವು ಕೆಲಸಗಳು ಇರಲ್ಲ, ತನ್ನ ಸ್ವಂತ ಲಾಭಕ್ಕಾಗಿ ಇವೆಲ್ಲ ಕೆಲಸಗಳು ತಗೊಂಡಿದ್ದಾರೆ ಅವರು. ಅದಕ್ಕೆ ಮತ್ತು ಇವ್ರಿಗೆ ಏನು ನಮ್ಗೆ ಮರಿಯಂ ಅವ್ರು ಇದ್ದಾರೆ MD, ಅವ್ರು ಕ್ಯಾಥಲಿಕ್ ಸಭೆಗಳಿಗಷ್ಟೇ ಕ್ರಿಶ್ಚಿಯನ್ ಇದು ಮಾಡ್ತಾ ಇದ್ದಾರೆ. ಮತ್ತು ಬೇರೆಯವ್ರಿಗೆ ಯಾಕೆ ಹೋಗಬೇಕು? ನಾವೆಲ್ಲ ಕ್ರೈಸ್ತರಲ್ಲ, ಕೇಳೋರು ಹೇಳೋರು ಯಾರೂ ಇಲ್ಲ ಇವರಿಗೆ. ಅದಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಮುಂದೆ ನಾವು ಏನು ಹೇಳ್ತೀವಿ, ಎಲ್ಲ ನಮ್ಗೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಪದಾಧಿಕಾರಿ ಕಪ್ಪು ಚುಕ್ಕಿ ತಂದಿರುವಂತರಿಗೆ ಇವ್ರಿಗೆ ಏನೂ ಅರ್ಹತೆ ಇಲ್ಲ ಅಂತ ಹೇಳಿ ಇವರೆಲ್ಲರಿಗೂ ಇವತ್ತು ಮೀಡಿಯಾದ ಮುಂದೆ ಮಾತಾಡ್ತಾರೆ.
ಸುಮಾರು 50 ವರ್ಷಗಳಿಂದ ಮಹಿಳಾ ಮೀಸಲಾತಿ ಕೊಡಿ ಎಂದು ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದರೂ ಕೂಡ ಮಹಿಳೆಯರ ಹೋರಾಟಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗಿದೆ ಎಂದು ಅಖಿಲ ಭಾರತ ಮಹಿಳಾ ಜನವಾದಿ ಸಂಘಟನೆ ಜಿಲ್ಲಾಧ್ಯಕ್ಷೆ ವಿಜಯಲಕ್ಷ್ಮಿ ಗಡ್ಡೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ನಗರದಲ್ಲಿ ಆಯೋಜಿಸಿದ ಮಹಿಳಾ ಮೀಸಲಾತಿ ಕುರಿತ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಸರ್ಕಾರಗಳು ತುಟಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡ್ತಾ ಇವೆ. ಮೋದಿ ಸರ್ಕಾರ 33% ಮಹಿಳಾ ಮೀಸಲಾತಿ ಜಾರಿಗೆ ತಂದಿದೆ. ಆದರೆ ಒಂದು ಜನಗಣತಿಯ ಕಾರ್ಯ, ಕ್ಷೇತ್ರ ಪುನರ್ವಿಂಗಡಣೆ ಎನ್ನುವಂಥ ಕುಂಟು ನೆಪ ಒಡ್ಡಿ ಮಹಿಳೆಯರನ್ನು ಕಡೆಗಣಿಸ್ತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿದರು. ಮಳೆಗಾಲದ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ನೀಡಲೇಬೇಕು ಎನ್ನುವಂಥ ಚರ್ಚೆ ಅಧಿವೇಶನದಲ್ಲಿ ನಡೀಬೇಕು, ಕೂಡಲೇ ಮೀಸಲಾತಿಯನ್ನು ಕೊಡಬೇಕು, ಇಲ್ಲದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ದೇಶದ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಹಿಳಾ ಮೀಸಲಾತಿ ಹೋರಾಟ ಜಾರಿಗೆ ತರಬೇಕು. ಬಸವಾದಿ ಶರಣರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ, ಹೋರಾಟ ಎನ್ನುವಂಥ ಮಾತಿನಂತೆ ನಮಗೆ ಸ್ವಾತಂತ್ರ್ಯ ಬೇಕು ಎಂದು ಹೇಳಿದರು. ಬಸ್ಸಿನಲ್ಲಿ 3 ಸೀಟ್ ಮೀಸಲಾತಿ ನೀಡದವರು 33% ಮೀಸಲಾತಿ ಕೊಡ್ತಾರಾ ಎಂದು ಪ್ರಶ್ನೆ ಮಾಡಿದರು. ಒಂದಿಷ್ಟು ಅಕ್ಕಿ ಕೊಟ್ಟರು, ಒಂದಿಷ್ಟು ಹಣ ಕೊಟ್ಟರು, ಒಂದಿಷ್ಟು ಬಸ್ ಫ್ರೀ ಆಸೆಯನ್ನು ತೋರಿಸಿ ಮಹಿಳೆಯರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಮಹಿಳೆಯರ ತುಟಿಗೆ ತುಪ್ಪ ಹಚ್ಚಲಿಕ್ಕೆ ಸಾಧ್ಯವಿಲ್ಲ. ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮಹಿಳಾ ಸಂಘಟನೆಗಳ ಸಹಕಾರವನ್ನು ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತೇವೆ. 33% ಮಹಿಳಾ ಮೀಸಲಾತಿ ಕೊಡಲೇಬೇಕು. 50 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಮಹಿಳೆಯರಿಗೆ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ, ಮಹಿಳೆಯರಿಗೆ ಬೆಲೆ ಕೊಡ್ತಾ ಇಲ್ಲ, ಮಹಿಳೆಯರ ಹೋರಾಟಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಎಂದು ತಮ್ಮ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ ಗಡ್ಡೆ ಅವರು. ದೊರೆತು 75 ವರ್ಷಗಳಾದರೂ ಕೂಡ ಸಮಾನತೆಯ ಸಂಕೇತವಾದ 12ನೇ ಶತಮಾನದಲ್ಲಿ ಶರಣರು ಮಹಿಳೆ ಮತ್ತು ಪುರುಷರು ಒಂದೇ ಎಂದು ಹೇಳಿದರೂ ಕೂಡ ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಶರಣರು ಹೇಳಿ 12ನೇ ಶತಮಾನದಲ್ಲಿ ಅಂದಿನ ಅನುಭವ ಮಂಟಪದಲ್ಲಿ ಸಮಾನವಾಗಿ ಮಹಿಳೆಯರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾದ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಆದರೂ ಇಂದು ನಮ್ಮ ಭಾರತದ ಸಂವಿಧಾನದಲ್ಲಿಯೂ ಕೂಡ ಮಹಿಳೆಯನ್ನು ಕಡೆಗಣಿಸದೆ ಪುರುಷನ ಸಮಾನವಾಗಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮಹಿಳೆಯರಿಗೂ ಕೂಡ ದಕ್ಕಬೇಕೆಂದು ನಮ್ಮ ಸಂವಿಧಾನದಲ್ಲಿ ಇದೆ. ಆದರೂ ಕೂಡ ಇಲ್ಲಿಯವರೆಗೆ ನಮ್ಮ ಭಾರತ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯಸಭೆ ಇರಲಿ, ಲೋಕಸಭೆ ಇರಲಿ ನಮಗೆ 33% ಮೀಸಲಾತಿ ಕೊಡಿ ಎಂದು ಸುಮಾರು 50 ವರ್ಷಗಳಿಂದ ನಾವು ಧ್ವನಿ ಎತ್ತಿದರೂ ಕೂಡ ನಮ್ಮ ಧ್ವನಿಗೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಬಹುಶಃ ನಾನೊಂದು ಕಳಕಳಿಯಿಂದ ಮಾತು ಹೇಳ್ತೀನಿ. ನನ್ನ ಮಗಳು 1992ರಲ್ಲಿ ಹುಟ್ಟಿದಾಗ ಇದೇ ಅಂಬೇಡ್ಕರ್ ಸರ್ಕಲ್ ಹತ್ತಿರ 32 ವರ್ಷದ ಹಿಂದೆ ನಾವು ದೊಡ್ಡ ಹೋರಾಟ ಮಾಡಿದ್ದೇವೆ. ಆಗಿನಿಂದ ಇಲ್ಲಿಯವರೆಗೂ ಕೂಡ ಆ 33% ಯಾವುದೇ ಶಾಸಕಾಂಗದಲ್ಲಿ ನಮಗೆ ಮೀಸಲಾತಿ ನೀಡಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ತುಟಿಗೆ ತುಪ್ಪ ಹಚ್ಚಿದಂತೆ ಮೀಸಲಾತಿ ಕೊಡುತ್ತೇವಂತ ಹೇಳಿ ಅವರು ಮತ ಗಳಿಸಿಕೊಂಡು ಅವರ ಹುದ್ದೆ ಖಾಯಂಗೊಳಿಸಿಕೊಂಡು ಅದಕ್ಕೆ ಏನು ನೆಪ ಹೇಳ್ತಿದ್ದಾರಂದರೆ, ನಿಮಗೆ ಜನಗಣತಿ ಆಗಲಿ ಮತ್ತು ಡಿಲಿಮಿಟೇಷನ್ ಆಗಲಿ, ಕ್ಷೇತ್ರ ವಿಂಗಡಣೆ ಆಗಲಿ ಅಂತ ಹೇಳ್ತಿದ್ದಾರೆ. ಬಂಧುಗಳೇ, ಕ್ಷೇತ್ರ ವಿಂಗಡಣೆಗೂ ಜನಗಣತಿಗೂ ಯಾವುದೇ ಸಂಬಂಧವಿಲ್ಲ, ಮಹಿಳಾ ಮೀಸಲಾತಿಗೂ ಯಾವುದೇ ಸಂಬಂಧವಿಲ್ಲ. ಇವತ್ತು ನಮ್ಮ ತಾಯಂದಿರಿನ ಯಾವುದೋ ಸ್ವಲ್ಪ ಅವಕಾಶಗಳನ್ನು ಕೊಟ್ಟು ನಮ್ಮನ್ನು ವಂಚಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಈ ಮಳೆಗಾಲದ ಅಧಿವೇಶನ ಏನು ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ಕೊಡಲ್ದವರು ನೀವು ಇವತ್ತು 50% ಕೊಡ್ತಾರಾ? ಕೊಡೋದರ ಕೊಡ್ಲಿ. ಸಂವಿಧಾನದಲ್ಲಿ 33% ಅಂತ ಏನು ಅವರೇ ಮಾಡಿದರು, ಅಷ್ಟನ್ನ ಕೊಡ್ಲಿ. ಅವರ ಬೇಜವಾಬ್ದಾರಿ, ನಮ್ಮ ಜಾಗೃತಿ ಇಲ್ಲ, ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಇಲ್ಲ. ತುಟಿಗೆ ತುಪ್ಪ ಹಚ್ಚಿದಂಗೆ ಒಂದು ಬಸ್ ಫ್ರೀ ಕೊಟ್ಟರು, ಒಂದಿಟ್ಟು ಅಕ್ಕಿ ಕೊಟ್ಟರು, ಅದು ಕೊಟ್ಟರು, ಶಿಕ್ಷಣ ಫ್ರೀ ಮಾಡನ್ರಿ ಮಹಿಳೆಯರಿಗೆ. ಇಡೀ ದೇಶಾದ್ಯಂತ ಹೈಯರ್ ಎಜುಕೇಶನ್ ಇರಲಿ, ಪ್ರೈಮರಿ ಇರಲಿ, ನಮಗೆ ಶಿಕ್ಷಣ ಫ್ರೀ ಮಾಡ್ಲಿಕ್ಕೆ ಹೇಳ್ರಿ. ಇವತ್ತು ಶಿಕ್ಷಣ ಫ್ರೀ ಇದ್ರೆ ನಮ್ಮ ಮಕ್ಕಳು, ನಮ್ಮ ಹೆಣ್ಮಕ್ಳು ವಿದ್ಯಾವಂತರಾದರೆ ಮಹಿಳೆಯರಿಗೆ ಜಾಬ್ ಕೊಡಿ, ಆರ್ಥಿಕ ಭದ್ರತೆ ಕೊಡಿ. ಇವತ್ತು ಗಂಡಸು ಕುಡಿತಾನೆ, ಗುಟ್ಕಾ ತಿಂತಾನೆ, ಏನೇನು ಮಾಡಿ ಹಾಳು ಮಾಡ್ತಾನೆ. ಒಂದು ಮನೆಗೆ ಒಂದು ಮಹಿಳೆಗೆ ನೌಕರಿ ಕೊಡಿ, ನಮಗೆ ಹುದ್ದೆ ಕೊಡಿ, ಆರ್ಥಿಕ ಭದ್ರತೆ ಕೊಡಿ, ಶಿಕ್ಷಣ ಕೊಡಿ. ಆವಾಗ ನೋಡ್ರಿ ಎಲ್ಲ ಜನರು ಹೆಂಗೆ ಬೀದಿಗಿಳಿತಾರೆ, ಜಾಗೃತಿ ಆಗ್ತದೆ. ಆ ಜಾಗೃತಿ ನಮ್ಮಲ್ಲಿಲ್ಲ.
ಸೊ ಆ ಜಾಗೃತಿ ಆಗಬೇಕಾಗಿದೆ. ಅದನ್ನು ನಮ್ಮ ಕೈಲಾದಷ್ಟು ನಾವು ಮಾಡ್ತೇವೆ. ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದ ನಮ್ಮ ಕೇಂದ್ರ ಸಂಘಟನೆಗಳಿವೆ, ರಾಜ್ಯ ಸರ್ಕಾರದ ಸಂಘಟನೆಗಳಿವೆ, ಅವೆಲ್ಲರನ್ನ ನಾವು ಜೊತೆಗೂಡಿಸ್ಕೊಂಡು ಈ ಹೋರಾಟ ಮೊದಲು ಮೆಲ್ಲನೆ ಅಂತಾರೆ ನಮ್ಮಲ್ಲಿ ಶರಣರು. ಭಕ್ತಸ್ಥಳ ಮಹೇಶ ಪ್ರಸಾದಿ ಒಮ್ಮೆಲೆ ಐಕ್ಯಕ್ಕೆ ಹೋಗಲ್ಲ, ಅದಕ್ಕೆ ಒಮ್ಮೆಲೆ ಅರ್ಧ ಕೊಡು ಅಂದ್ರೆ ಕೊಡಲ್ಲ. ಅವರು 33 ಕೊಟ್ಟರು ಕೂಡ ನಾವು ಅವ್ರಿಗೆ ಶರಣಾಗ್ತೀವಿ, ಅವ್ರಿಗೆ ಒಂದು ಅಭಿನಂದನೆಯನ್ನು ಹೇಳ್ತೀವಿ ನಾವು. ಅದಕ್ಕೆ ನನ್ನ ಹೆಸರು ಬೀದರ್ ಜಿಲ್ಲಾ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷಳಿದ್ದೀನಿ, ವಿಜಯಲಕ್ಷ್ಮಿ ಗಡ್ಡೆ ಅಂತ ನನ್ನ ಹೆಸರು. ನಮಸ್ಕಾರ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.